ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಏನಂತಾರೆ ನಿಮ್ಗೆ ಆಲ್ರೆಡಿ ಗೊತ್ತಾ ಇರುತ್ತೆ. ಸೊ ನಮ್ಮ ಮನೇಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದೀವಿ. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಔಟ್ಫಿಟ್ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಇದು ನನ್ನ ಸ್ಯಾರಿ, ಇದು ಫ್ಯಾನ್ಸಿ ಸ್ಯಾರಿ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು. ಸೊ ನಾನು ನಮ್ಮಮ್ಮ ಒಂದೇ ಥರ ತೊಗೊಂಡಿದ್ವಿ. ಸೊ ಇದೆ ಆ್ಯಂಡ್ ಇದು ನನ್ನ ಬ್ಲೌಸ್ ಡಿಸೈನ್ ಈ ಥರ ಮಾಡ್ತಿದ್ದೀನಿ. ಸೊ ಅದೊಂದು ಪೆಂಟ್ರೆಸ್ಟಲ್ಲಿ ನೋಡಿದ್ದೆ. ಸೊ ಇದು ನನ್ನ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಔಟ್ಫಿಟ್. ಆ್ಯಂಡ್ ಇದೇ ಥರದ ನಮ್ಮಮ್ಮ ಪಿಂಕ್ ಕಲರ್ ಸ್ಯಾರಿ ತೊಗೊಂಡಿದ್ರು. ಸೊ ಇದು ಒಂದೇ ಥರ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಬಟ್ ನಮ್ಮಮ್ಮ ಹಾಕಿಲ್ಲ. ನಮ್ಮ ಮನೇಲಿ ಹೇಗೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡ್ವಿ ಆ್ಯಂಡ್ ಏನೇನೆಲ್ಲ ಪ್ರಿಪ್ರೇಷನ್ಸ್ ಮುಂಚೆ ಸ್ಟಾರ್ಟ್ ಮಾಡಿದ್ವಿ, ಬೆಳಗ್ಗೆಯಿಂದ ಹೇಗೆ ನಾವು ಕೂರಿಸಿದ್ವಿ ಅಂತೆಲ್ಲ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಹೋಗಿ ನೋಡ್ಕೊಂಬನ್ನಿ. ಫಸ್ಟ್ ನಾನು ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಡೈನಿಂಗ್ ಟೇಬಲ್ ಇತ್ತು. ಸೊ ಅಲ್ಲಿರೋ ಟೇಬಲ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಜಾಗ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಸೋಫಾ ಚೇರ್ ಮೇಲೆ ಕೂರಿಸ್ತೀವಿ ಲಕ್ಷ್ಮಿನ. ಸೊ ಅದಕ್ಕೆ ಫಸ್ಟು ಸೋಫಾ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡ್ವಿ ಆ್ಯಂಡ್ ಕೂರಿಸೋ ಜಾಗದಲ್ಲೆಲ್ಲ ಕ್ಲೀನಾಗೆಲ್ಲ ಒರೆಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇವಾಗ ಸೋಫಾಗೆ ಸ್ವಲ್ಪ ನೀರು ಮತ್ತು ಗಂಜಲ ಅದೆಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇದ್ರ ಮುಂದೆ ಒಂದು ಟೇಬಲ್ ಇಡ್ತೀವಿ. ಸೊ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ನಾನು ಸೆಟ್ ಮಾಡ್ತಾಯಿದ್ದೀನಿ. ಅಂದರೆ ಲೈಕ್ ದೇವ್ರ ಕೂರಿಸಿ ದೇವ್ರ ಮುಂದೆ ಎಲ್ಲ ಇವಾಗ ಅದು ಪ್ಲೇಟ್ಸ್ ಎಲ್ಲ ಇಡಬೇಕಲ್ವ. ಸೊ ಹಾಗಾಗಿ ಅದೆಲ್ಲ ಸೆಟ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಎಲ್ಲ ಫುಲ್ ಕ್ಲೀನಾಗಿ ಎಲ್ಲ ಒರೆಸ್ಕೊಂಡು ಏನೂ ಇರ್ದಲ್ಲ, ಏನು ಧೂಳು ಆ ಥರ ಎಲ್ಲ ಏನೂ ಇರ್ದಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀವಿ. ನೆಕ್ಸ್ಟ್ ಇದಾದಮೇಲೆ ಮಣೆ ಇಡ್ತೀವಿ, ಬಿಕಾಸ್ ಸ್ವಲ್ಪ ಹೈಟ್ ಬರಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಅದಕ್ಕೆ ಅದೆಲ್ಲ ಫುಲ್ ಕವರ್ ಮಾಡೋದಕ್ಕೆ ಒಂದು ನಾವು ಗೋಲ್ಡ್ ಕಲರ್ದೊಂದು ಕ್ಲಾತ್ ಯೂಸ್ ಮಾಡ್ತಾಯಿದ್ದೀವಿ. ಅಂದರೆ ಗೋಲ್ಡ್ ಕಲರ್ ಚೆನ್ನಾಗಿ ಕಾಣುತ್ತೆ ಮತ್ತು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಗೋಲ್ಡ್ ಕಲರ್ದು ಈ ಸಲ ತಂದಿರೋದು. ಪ್ರತಿ ಸಲ ಬೇರೆ ಥರದ್ದು ತರ್ತಾಯಿದ್ವಿ. ಆ್ಯಂಡ್ ಇದು ಏನಂತಂದರೆ ದೇವರಿಗೆ ಅಂತಲೇ ಎತ್ತಿಟ್ಬಿಟ್ಟಿದ್ದೀವಿ. ಸೊ ನಾವು ಎವ್ರಿ ಇಯರ್ ಇದೇ ಥರದ್ದು ಹಾಕೋದು. ನೆಕ್ಸ್ಟ್ ಅದ್ರ ಮೇಲೆ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡಿದ್ದೀವಿ, ಬಿಕಾಸ್ ದೇವ್ರು ಕೂರಿಸ್ಬೇಕಲ್ವ ಅದಕ್ಕೆ. ನೆಕ್ಸ್ಟು ಕಳಶ ಇಡೋದಕ್ಕೆ ನಾವು ಫಸ್ಟು ಕೆಳಗಡೆ ಪ್ಲೇಟಲ್ಲಿ ಅಕ್ಕಿ ಇಡಬೇಕಲ್ವ. ಸೊ ನಮ್ಮದು ಸ್ವಲ್ಪ ದೊಡ್ಡದು ಕಳಶ ಚಂಬು. ಸೊ ಹಾಗಾಗಿ ನಾವು ದೊಡ್ಡದು ಪ್ಲೇಟ್ ಥರದ್ದು ಇಟ್ಟು ಅದರಲ್ಲಿ ಅಕ್ಕಿ ಹಾಕಿಟ್ಟಿದ್ದೀವಿ. ನೆಕ್ಸ್ಟ್ ಅದ್ರ ಮೇಲೆ ಕಳಶ ಇಟ್ಟಿದ್ದೀವಿ. ಸೀರೆ ಯಾವುದಂತ ಹೇಳ್ಬಿಟ್ಟು ನೋಡಿ. ಲಾಸ್ಟ್ ಟೈಮ್ ನಾನು ಶಾಪ್ ಮಾಡ್ಕೊಂಬಂದಿದ್ದಲ್ಲ, ಅದು ಇದು ಸೀರೆ. ನನಗೆ ಬಾರ್ಡರ್ ಸಖತ್ ಇಷ್ಟ ಆಯಿತು. ಫುಲ್ ರಿಚ್ ಆಗಿದೆ ಅಲ್ವಾ. ಸೊ ಇವಾಗ ಇದನ್ನು ನಾವು ದೇವ್ರಿಗೆ ಉತ್ಸೋದು. ಬನ್ನಿ ಇದನ್ನು ಫಸ್ಟ್ ಇವಾಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಹೇಗಿದೆ ಸೀರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹೇಗಿದೆ ಸೀರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಎಷ್ಟು ರಿಚ್ ಆಗಿದೆ ಅಲ್ವಾ, ಚೆನ್ನಾಗಿದೆ ಅಲ್ವಾ. ಇವಾಗ ಇದನ್ನು ದೇವ್ರಿಗೆ ಕೊಡ್ಸೋಣ ಬನ್ನಿ. ಡಿಸೈನ್ ಮಾಡಿಸ್ಬಾರ್ದು ಬ್ಲೌಸು, ಆವಾಗಲೇ ತುಂಬ ಲೆಕ್ಕಾಗುತ್ತೆ. ಇದು ಬ್ಲೌಸು, ಇದು ಸೆರಗು. ಇದನ್ನು ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಬ್ಲೌಸ್ನ ಕೈಗೆ. ನಾವು ಹೊಸ ಸ್ಯಾರಿದು ಬ್ಲೌಸ್ ಕಟ್ ಮಾಡಿರಲಿಲ್ಲ. ಸೊ ಇವಾಗ ನಾನು ನಮ್ಮಮ್ಮ ಸೇರಿ ಅದು ಬ್ಲೌಸ್ ಕಟ್ ಮಾಡ್ತಾ ಇದ್ದೀವಿ. ಅಂದರೆ ಫಸ್ಟು ನಾವು ಲಕ್ಷ್ಮಿಗೆ ಕೈ ಇಡಬೇಕಲ್ವ. ಸೊ ಅದಕ್ಕೆ ನಾವು ಈ ಬ್ಲೌಸ್ ಪೀಸ್ನ ಅದು ರೋಲ್ ಮಾಡ್ಕೊಬೇಕು. ಸೊ ಇವಾಗ ನಾನು ಅದನ್ನು ಸೆಟ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಲೈಕ್ ಹೆಂಗೆ ಅಂತಂದರೆ ಬ್ಲೌಸ್ ಥರ ಸೆಟ್ ಆಗೋ ಥರ ಕೈಗೆ ರೋಲ್ ಮಾಡ್ಕೊತಾ ಇದ್ದೀನಿ, ಎರಡು ಕೈಗೂ. ಇವಾಗ ಫಸ್ಟು ಎರಡು ಕೈಗೂ ಅದು ರೋಲ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಪ್ಲೀಟ್ಸ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಫಸ್ಟ್ ಕೈ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಇದಂತೂ ತುಂಬ ಟೈಮ್ ಹಿಡಿಯುತ್ತೆ ಲಕ್ಷ್ಮಿನ ಕೂರಿಸೋದು. ಅಂದರೆ ನನಗೆ ಆ್ಯಕ್ಚುಲಿ ಈ ಫೆಸ್ಟಿವಲ್ ನಂಗೆ ಪರ್ಸ್ನಲಿ ತುಂಬ ಇಷ್ಟ. ಸೊ ಹಾಗಾಗಿ ನಾನು ತುಂಬ ಇಷ್ಟಪಟ್ಟು ಈ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತೀನಿ. ಆ್ಯಂಡ್ ಇವಾಗ ನೋಡಿ ಈ ಥರ ನಾನು ಎರಡು ಕೈಗೂ ರೋಲ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಬಾರ್ಡರ್ ಈ ಥರ ಕೆಳಗಡೆ ಬರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಫಸ್ಟೇ ಈ ಥರ ರೋಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಉಡ್ಸ್ಬೇಕಾದ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇವಾಗ ನಾನು ನಮ್ಮಮ್ಮ ಪ್ಲೀಟ್ಸ್ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅಂದರೆ ಒಬ್ಬರೇ ಇದು ಪ್ಲೀಟ್ಸ್ ಮಾಡ್ಕೊಂಡ್ರೆ ತುಂಬ ಲೇಟ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ನಮ್ಮಮ್ಮ ಇಬ್ಬರು ಅದು ಪ್ಲೀಟ್ಸ್ ಮಾಡ್ಕೊತಾ ಇದ್ದೀವಿ. ಫಸ್ಟು ಎಷ್ಟು ಹೈಟ್ ಬೇಕು ನಮಗೆ ಉದ್ದ ಅಂತ ಹೇಳ್ಬಿಟ್ಟು ನಾವು ಫಸ್ಟು ಮೆಷರ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಅದಾದಮೇಲೆ ಪ್ಲೀಟ್ಸ್ ಮಾಡಿಕೊಂಡು ಹಾಕ್ಕೊತಾ ಇರೋದು. ಇವಾಗ ಲಕ್ಷ್ಮಿಗೆ ಕ್ಲೀನಾಗಿ ಅದು ಸೆರ್ಗೆಲ್ಲ ರೆಡಿ ಮಾಡಿ ಡಾಬೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಇದಾದಮೇಲೆ ನಾನು ಕೈ ಮತ್ತು ದೇವ್ರ
ದೇವ್ರದಿಗೆ ಕಾಲೆಲ್ಲ ನಾನು ಅಟ್ಯಾಚ್ ಮಾಡ್ತೀನಿ. ಸೊ ಅದಂತೂ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ತುಂಬ ಟೈಮ್ ಹಿಡೀತು ನನಗೆ. ಆ್ಯಂಡ್ ಇದು ಫೈನಲಿ ಮಾರ್ನಿಂಗ್. ಸೊ ಮಾರ್ನಿಂಗ್ ನಮ್ಮ ಮನೇಲಿ ದೇವ್ರು ಹೇಗೆ ಕೂರಿಸಿದ್ವಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇರೋದು. ಇದು ಆ್ಯಕ್ಚುಲಿ ಬ್ಯಾಕ್ಗ್ರೌಂಡಲ್ಲಿ ಒಂದು ಸಾಂಗ್ ಹಾಕಿದ್ವಿ. ಸೊ ಹಾಗಾಗಿ ಅದು ಸಾಂಗ್ ಇರೋದಕ್ಕೆ ಅದು ಕಾಪಿರೈಟ್ ಕ್ಲೈಮ್ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ರಾ ವಿಡಿಯೋ ಹಾಕೋಕ್ಕಾಗಿಲ್ಲ. ನೆಕ್ಸ್ಟ್ ಇವಾಗ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಯಿತು. ಫುಲ್ ಎಲ್ಲ ಪ್ರಿಪ್ರೇಷನ್ಸ್ ನಾವು ಮಾಡ್ಕೊಂಡ್ವಿ. ಬೆಳಗ್ಗೆ ಎದ್ದು ನಾನು ಅಮ್ಮ ಕೂಡ ಎಲ್ಲ ಇಬ್ಬರು ಮಾಡಿದ್ವಿ. ಸೊ ಏನಂತಂದರೆ ಅದೆಲ್ಲ ನಾನು ಫುಲ್ ವೀಡಿಯೋ ತುಂಬ ಲೆಂತ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ತುಂಬ ಡೀಪಾಗಿ ತೋರಿಸ್ಲಿಲ್ಲ. ಸೊ ಇವಾಗ ಫಸ್ಟು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿ ನೋಡೋಣ ಪೂಜೆ ಹೇಗೆಲ್ಲ ಮಾಡಿದ್ವಿ, ಹೇಗೆಲ್ಲ ಆಯಿತು ಅಂತ ಹೇಳ್ಬಿಟ್ಟು. नमः ओं वाचे नमः। ಹಬ್ಬ ಅಂದಮೇಲೆ ನಮಗೇನು ನೆನಪಾಗುತ್ತೆ ಅಂತಂದರೆ ಹಬ್ಬದೂಟ ಅಂತೂ ಮರೆಯೋಕ್ಕಾಗಲ್ಲ ಅಲ್ವಾ. ಸೊ ಎಲ್ಲರೂ ಒಟ್ಟಿಗೆ ಬಾಳೆ ಎಲೆಯಲ್ಲಿ ಊಟ ಮಾಡೋದೇ ಚಂದ ಅಲ್ವಾ. ಸೊ ಒಳ್ಳೆ ಹಬ್ಬದೂಟ ಆಯಿತು. ನಮ್ಮ ಮನೆ ಲಕ್ಷ್ಮಿ ಜೊತೆ ಫೋಟೋಸ್ ವೀಡಿಯೋಸ್ ಇಲ್ದಲೆ ನಾವು ಹಬ್ಬ ಮುಗಿಸ್ತೀವ, ಸಾಧ್ಯನೇ ಇಲ್ಲ ಅಲ್ವಾ. ಸೊ ಎಲ್ಲರೂ ಫೋಟೋಸ್ ತೆಗೆಸ್ಕೊಂಡ್ವಿ, ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ಕೊಂಡ್ವಿ. ಸೊ ಅದನ್ನ ನಿಮ್ಮ ಜೊತೆ ಪೋಸ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಸಂಜೆ ಎಲ್ಲರಿಗೂ ಅಂದರೆ ನಮ್ಮ ಮನೆ ಹತ್ರ ಇರೋ ಮುತ್ತೈದೆ ಅವ್ರನ್ನ, ಪಕ್ಕದ ಮನೆಯವ್ರನ್ನ ಎಲ್ಲರನ್ನೂ ಕರೆದು ಅರ್ಶಿನ ಕುಂಕುಮ ಕೊಡೋದು ನಮ್ಮ ಕಡೆ ರೂಢಿ. ಸೊ ಎಲ್ಲರೂ ಹಾಗೆ ನಮ್ಮಮ್ಮನೂ ಕೂಡ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬಂದರು. ಹಾಗೆ ನಮ್ಮ ಮನೆಗೂ ಕೂಡ ಬಂದಿರೋರಿಗೆಲ್ಲ ಅರ್ಶಿನ ಕುಂಕುಮ ಬಳೆ ಈ ಥರದ್ದೆಲ್ಲ ನಾವು ಕೊಡ್ತೀವಿ. ಸೊ ಇದು ಎಲ್ಲರ ಮನೆಯಲ್ಲೂ ಇರುತ್ತೆ ಇದು.
ವರಮಹಾಲಕ್ಷ್ಮಿ ಹಬ್ಬ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ತಿದ್ದು. ಐ ಹೋಪ್ ನಿಮಗೂ ಕೂಡ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀರೋ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್, ಕಸಿನ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಆದಷ್ಟು ಶೇರ್ ಮಾಡ್ತಾಯಿರಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಿ ಯು ಸೂನ್. ಟೇಕ್ ಕೇರ್. ಬಾಯ್.